ಇದೆಲ್ಲ ನೋಡಿದ್ರೆ ಒಂಥರ ನಾನು ನಮ್ಮ ಪಪ್ಪನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅಪ್ಪಾಜಿ, ಐ ಮಿಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಲ್ಸಮ್ ವಾಟರ್. ನೋಡಿ, ಇಲ್ಲಿ ಬೆಳಗ್ಗೆ ಇಟ್ಸ್ 5 ಗಂಟೆಗೆ ಎಷ್ಟು ಟ್ರಾಫಿಕ್ ಇದೆ. ಓಕೆ, ಸೊ ನಾನು ಮೋಸ್ಟ್ ಆಫ್ ದ ವೀಡಿಯೋಸಲ್ಲಿ ಸೊ ಅಂತ ತುಂಬ ಯೂಸ್ ಮಾಡಿದ್ದೀನಿ. ಸೊ ವಿ ಆರ್ ಗೋಯಿಂಗ್ ಟು ಡೆಲ್ಲಿ. ನೀವು ಸಿಡುಕ್ಮುತಿ ಸಿದ್ದಪ್ಪ ಅಂತ ಹೆಸರು ಕೇಳಿದ್ದೀರಾ? ಯಾವತ್ತಾದರೂ ಸಿಡುಕ್ಮುತಿ ಸಿದ್ದಪ್ಪ ಹೆಂಗೆ ಕಾಣಿಸ್ತಾರೆ ಅಂತ ಯಾವತ್ತಾರು ನೋಡಿದ್ದೀರಾ? ನಾನಿವತ್ತು ನಿಮಗೆ ತೋರಿಸ್ತೀನಿ. ಟೀಚರ್ ನಮ್ಮ ಕೈ ಅಲ್ವಾ? ಸೊ ಫೈನಲಿ ನಾವು ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ಜಸ್ಟ್ ಇವಾಗ ರೀಚ್ ಆದ್ವಿ. ಐ ಆಮ್ ಜಸ್ಟ್ ಟಯರ್ಡ್ ಆಫ್ ದಿಸ್ ಚೆಕಿಂಗ್ ಇನ್ ಆಫ್ ಲಗೇಜಸ್. ಫುಲ್ ಸುಸ್ತೇ ಆಗ್ಬಿಡ್ತು. ಫೀಲಿಂಗ್ ರಿಯಲಿ ವೆರಿ ಎಕ್ಸೈಟೆಡ್. ವಿಂಡೋ ಸೈಡ್ ಫಸ್ಟ್ ಟೈಮ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಲ್ಸಮ್ ವಾಟರ್ಸ್. ಸೊ ನೀವು ನನ್ನ ಚಾನಲ್ಗೆ ಏನಾದರೂ ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇದ್ದರೆ, ನನ್ನ ಹೆಸರು ಮಮತಾ. ಐ ಮೇಕ್ ಅ ವಿಡಿಯೋಸ್ ಆನ್ ಫುಡ್, ಲೈಫ್ ಸ್ಟೈಲ್, ಟ್ರಾವೆಲ್, ಫಿಟ್ನೆಸ್, ಪಾಸಿಟಿವಿಟಿ, ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ವೀಡಿಯೋಸ್. ಸೊ ನಿಮಗೆ ಈ ವಿಡಿಯೋಸ್ ಎಲ್ಲ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವ ನೋಟಿಫಿಕೇಷನ್ಸು ನೀವು ಮಿಸ್ ಮಾಡ್ಕೊಳೋದಿಲ್ಲ. ಸೊ ಇವತ್ತಿನ ಇಂಟ್ರೆಸ್ಟಿಂಗ್ ವ್ಲಾಗ್ ಏನಪ್ಪ ಅಂದರೆ, ಆಲ್ರೆಡಿ ನೀವು ತಮ್ಮನೆಲ್ಲಲ್ಲಿ ನೋಡಿರ್ತೀರ. ಸೊ ವಿ ಆರ್ ಗೋಯಿಂಗ್ ಟು ಡೆಲ್ಲಿ. ಸೊ ಈ ಟ್ರಿಪ್ಪಲ್ಲಿ ಏನೇನಾಗುತ್ತೆ ಏನೇನೋ ಅದೆಲ್ಲ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಾಟ್ಸ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ನಾನು ಡೆಲ್ಲಿ ಫುಲ್ ಸೀರೀಸೇ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ನಾನು ಮೋಸ್ಟ್ ಆಫ್ ದ ವೀಡಿಯೋಸಲ್ಲಿ ಸೊ ಅಂತ ತುಂಬ ಯೂಸ್ ಮಾಡಿದ್ದೀನಿ. ಸೊ ಈ ಸರಿ ಅನ್ನೋದನ್ನು ತುಂಬ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಕಮ್ಮಿ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್ ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಮತ್ತೆ ಸೊ ಅಂತ ಯೂಸ್ ಮಾಡ್ತಿದ್ದೀನಿ. ಓಕೆ, ಹೆಂಗಿರುತ್ತೆ ಏನು, ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ಇದನ್ನೆಲ್ಲ ನಾನು ನಿಮಗೆ ತೋರ್ಸೋಕ್ಕೆ ಅದೆಲ್ಲ. ಸೊ ಇವಾಗ ಬೆಳಗಿನ ಜಾವ 4:15 ಆಗಿದೆ. ಆ್ಯಕ್ಚುಲಿ ಫ್ಲೈಟ್ ಇರೋದು 8 ಗಂಟೆಗೆ, ಬಟ್ ನಾವು ಇವಾಗಲೇ ಬಿಡ್ತಾ ಇದ್ದೀವಿ ಮನೇನ. ಸೊ ಅಲ್ಲೆಲ್ಲ ಏನಾಗುತ್ತೆ ಏನೇನು ಅದೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಮ್ಮಮ್ಮ ಇಲ್ಲಿ ಕೂತಿದ್ದಾರೆ ನೋಡಿ. ನಂದು ಅದೊಳಗೆ ಇಟ್ಕೊಳಕ್ಕೆ ಹೇಳ್ರಿ.
ಬೆಳಗ್ಗೆ ಇಟ್ಸ್ 5 ಗಂಟೆಗೆ ಎಷ್ಟು ಟ್ರಾಫಿಕ್ ಇದೆ ಅಂತ. 5 ಗಂಟೆ ಬೆಳಗ್ಗೆಲಿ ಇಷ್ಟು ಟ್ರಾಫಿಕ್ ಅಂದರೆ ಎಷ್ಟು ಆಶ್ಚರ್ಯ ಆಗುತ್ತಲ್ವಾ. ಫೈನಲಿ ನಾವು ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ಜಸ್ಟ್ ಇವಾಗ ರೀಚ್ ಆದ್ವಿ. ಸೊ ಲಗೇಜ್ ಎಲ್ಲ ಇವ್ನು ಇಟ್ಕೊಂಡು ಹೋಗ್ತಾವನೆ. ಎಕ್ಸೈಟೆಡ್. ಎಷ್ಟನೇ ಟರ್ಮಿನಲ್ ಇದು? ಅಮ್ಮ ಅಲ್ಲಿ ಆ್ಯಕ್ಚುಲಿ ಸಂಗೊಳ್ಳಿ ರಾಯಣ್ಣ ಅದು ಸ್ಟ್ಯಾಚ್ಯೂ ಸಿಕ್ತಿತ್ತು, ಇವತ್ತು ಸಿಗಲಿಲ್ಲ ಅಲ್ಲಿ. ಬೇರೆ ರೋಡ್ನ ಬಂದರೆ ಉದ್ದಕ್ಕೆ ಎಷ್ಟು ಸಮಯ ಇರ್ತದೆ ಕಂಪ್ಲೀಟ್. ಇಲ್ಲಿ ಬಂದಿದ್ದಾರೆ ನಿಮ್ಮ ತಾತ? ಗೊತ್ತಿಲ್ಲ. ಅಲ್ಲ ಆವಾಗಲೇ ಇರ್ಬೋದೇನೋ. ಆವಾಗ ಈ ಥರ ಇರಲಿಲ್ಲ, ಆವಾಗಲೇ ಬೇರೆ ಥರ ಇತ್ತು, ಇವಾಗಲೇ ಬೇರೆ ಥರ ಇದೆ. ವೆರಿ ಎಕ್ಸೈಟೆಡ್. ಮತ್ತೆ ಇನ್ನೊಂದ್ಸರಿ ಇದೆಯಾ? ಅಮ್ಮ ಏನು ಅನಿಸ್ತಿದೆ? ಅಮ್ಮ ಏನು ಅನಿಸ್ತಿದೆ? ಫ್ಲೈಟಲ್ಲಿ ಇದೇ ಫಸ್ಟ್ ಫ್ಲೈಟಲ್ಲಿ ಹೋಗ್ತೀವಿ. ಇಲ್ಲಿ ಇಟ್ಕೊಳ್ಳಿ. ಅಲ್ಲಿ ಇಲ್ಲ, ಇಲ್ಲಿ ಇಲ್ಲ, ಇದೇ ಫಸ್ಟು ಫ್ಲೈಟಲ್ಲಿ ಹೋಗ್ತೀರ. ಹಿಂಗೆ ಎಕ್ಸೈಟ್ಮೆಂಟ್ ಇದೆಯಾ? ನೋಡೋಣ. ಇನ್ನು ಸೊ ನೋಡ್ಬೋದು ಇಲ್ಲಿ ಎಷ್ಟು ಜನ ಮಾಂಗ್ಸ್ ಇದ್ದಾರೆ ಅಂತ. ಎಲ್ಲಿಗೂ ಹೋಗ್ತಾ ಇದ್ದಾರೆ ಅನಿಸುತ್ತೆ. ಸೊ ಇಲ್ಲಿ ಒಂದು ರೆಸಿಪ್ಟ್ ಬರುತ್ತೆ. ಸೊ ಇದನ್ನು ಇಲ್ಲಿ ರೆಸಿಪ್ಟ್ ಬರೋದನ್ನ ತೊಗೊಬಿಟ್ಟು ಹಿಂಗೆ ನೋಡಿ ಸೆಲೆಕ್ಟ್ ಮಾಡ್ಕೊಬಿಟ್ಟು ಅಲ್ಲಿ ನಮ್ಮ ಹೆಸರುಗಳು ಬರುತ್ತೆ. ಎಷ್ಟಿದೆ ಇಂದು? ಒನ್ ಲಗೇಜ್, ನಂಬರ್ ಆಫ್ ಬ್ಯಾಗ್ಸ್ ಟು ಚೆಕ್ ಇನ್. ನಂದೊಂದು, ನಿಂದೊಂದು. ಎರಡು ಟ್ರಾಲಿ, ಎರಡು ಬ್ಯಾಗು, ಒಂದು ಸೈಡ್ ಬ್ಯಾಗ್. ಬಟ್ ಬ್ಯಾಗ್ ಒಂದೇ ಬಂದಿದೆಯಾ? ಎರಡು ಬ್ಯಾಗ್. ಸೊ ಡೆಲ್ಲಿಗೆ ಸೊ ಇಲ್ಲಿ ಒಳಗಡೆ ಬಂದಾದಮೇಲೆ ಒಂದೊಂದು ಕಡೆ ಒಂದೊಂದು ಚೆಕ್ಕಿಂಗ್ ಇರುತ್ತೆ. ಸೊ ನಾವು ಡೆಲ್ಲಿಗೆ ಹೋಗಬೇಕಾಗಿರೋದ್ರಿಂದ ನಮ್ಮದು ಚೆಕ್ಕಿನ್ನು ಈ ಕಡೆ ಸೈಡ್ ಇತ್ತು. ಸೊ ನಾವು ಆ ಕಡೆಯಿಂದ ಈ ಕಡೆ ಸೈಡ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಮೋಸ್ಟ್ಲಿ ಲಗೇಜ್ ಎಲ್ಲ ಚೆಕ್ಕಿಂಗ್ ಮಾಡ್ತಾರೆ ಅನಿಸುತ್ತೆ. ಲಗೇಜು ಇಷ್ಟೇ ವೆಯ್ಟ್ ಇರಬೇಕು ಅಂತ ಇದೆ. 1 ಟ್ರಾಲಿ 45 kgsಗಿಂತ ಎಕ್ಸೀಡ್ ಆಗಂಗಿಲ್ಲ. ಸೊ ಆ ಥರ ಎಲ್ಲ ಇದೆ ಇಲ್ಲಿ.
ಐ ಆಮ್ ಜಸ್ಟ್ ಟಯರ್ಡ್ ಆಫ್ ದಿಸ್ ಚಕ್ಕಿಂಗ್ ಇನ್ ಆಫ್ ಲಗೇಜಸ್. ಫುಲ್ ಸುಸ್ತೇ ಆಗ್ಬಿಡ್ತು, ಅಷ್ಟು ಲಗೇಜು ಅದು ಚೆಕಿಂಗ್ ಇದು ಚೆಕಿಂಗ್ ಮಾಡಿ ಮಾಡಿ ಸಾಕಾಗೋಯ್ತು. ಇವಾಗ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ನೀವು ಸಿಡುಕ್ಮುತಿ ಸಿದ್ದಪ್ಪ ಅಂತ ಹೆಸರು ಕೇಳಿದ್ದೀರಾ? ಯಾವತ್ತಾದರೂ ಸಿಡುಕ್ಮುತಿ ಸಿದ್ದಪ್ಪನ ಹೆಂಗೆ ಕಾಣಿಸ್ತಾರೆ ಅಂತ ಯಾವತ್ತಾರು ನೋಡಿದ್ದೀರಾ? ನಾನಿವತ್ತು ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾನೆ ಸಿಡುಕ್ಮುತಿ ಸಿದ್ದಪ್ಪ ಅಂದರೆ. ಮೋಸ್ಟ್ಲಿ ವ್ಲಾಗರ್ಸು ಹಿಂಗೆ ವ್ಲಾಗ್ ಮಾಡಲ್ಲ ಅನ್ಕೊಂತೀನಿ. ಸೊ ಇಲ್ಲಿ ನೋಡಿ, ಇಲ್ಲೂ ಹೋಗ್ತಾ ಇದ್ದಾರೆ ಋಷಿ ಮುನಿಗಳು. ಸೊ ನೀವಿಲ್ಲಿ ನೋಡ್ಬೋದು ಫ್ಲೈಟ್ ಎಲ್ಲ ಹೆಂಗೆ ಓಡಾಡ್ತಾ ಇದೆ ಅಂತ. ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ಬಟ್ ನಾವು ಚಿಕ್ಕವರಿದ್ದಾಗ ಇದಿಷ್ಟು ಫ್ಲೈಟ್ ನೋಡೋಕ್ಕೆ ರಶಲ್ಲಿ ಎಷ್ಟು ನಮ್ಮ ಪಪ್ಪ ತುಂಬ ರಶ್ ಇತ್ತವಾಗ ನಮ್ಮ ಪಪ್ಪ ಕರ್ಕೊಂಬಂದಾಗ ಜಸ್ಟ್ ಬರೀ ಫ್ಲೈಟ್ ನೋಡೋಕ್ಕೆ ಅಂತಲೇ ಕರ್ಕೊಂಬಂದಿದ್ರು. ಸೊ ಇವಾಗ ನಾವು ಫ್ಲೈಟ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ನೋಡಿದ್ರೆ ಒಂಥರ ನಾನು ನಮ್ಮ ಪಪ್ಪನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅಪ್ಪಾಜಿ, ಐ ಮಿಸ್ ಯು. ಇದೊಂಥರ ಎಮೋಷ್ನಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಿಜಕ್ಕೆ ನಮ್ಮ ಇಲ್ವಾ? ದಿಸ್ ಇಸ್ ಅ ತಾಲಿ. ಸೊ ತಾಲಿಯಲ್ಲಿ ಎಲ್ಲ ಮಿಕ್ಸ್ ಕೊಟ್ಟಿದ್ದಾರೆ. ಇಡ್ಲಿ, ವಡ, ದೋಸೆ, ಕೇಸರಿ ಬಾತ್ ಇದೆ, ಪೊಂಗಲ್ ಇದೆ, ಎಲ್ಲ ಮಿಕ್ಸ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲೇನು ನೋಡ್ಬೋದು, ರಾಮೇಶ್ವರಂ ಕೆಫೆ ಇನ್ಸೈಡ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲೇ ಇತ್ತು ರಾಮೇಶ್ವರಂ ಕೆಫೆ. ನಾವು ನಮ್ಮ ವೆಹಿಕಲ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಿಕಾಸ್ ನಮ್ಮದು ಸ್ಟಾಪ್ ತುಂಬ ದೂರ ಇದ್ದಿದ್ದರಿಂದ ನಾವು ವೆಹಿಕಲ್ಲಲ್ಲೇ ಹೋಗಬೇಕಿತ್ತು. ಸೊ ವಿ ವರ್ ವೇಟಿಂಗ್ ಫಾರ್ ದ್ಯಾಟ್. ಫೈನಲಿ ನಮ್ಮ ವೆಹಿಕಲ್ ಬಂತು. ಅದ್ರ ಮೇಲೆ ಕುತ್ಕೊಂಡು ನಾವು ನಮ್ಮ ಸ್ಟಾಪ್ ಹತ್ರ ಹೋದ್ವಿ. ಇಟ್ ವಾಸ್ ರಿಯಲಿ ವೆರಿ ಯುನೀಕ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಈ ವೆಹಿಕಲ್ ಸೌಂಡೇ ಮಾಡ್ತಾ ಇರಲಿಲ್ಲ. ಇಟ್ ವಾಸ್ ಕ್ವೈಟ್ ಸೌಂಡ್ಲೆಸ್ ಅಂತಲೇ ಹೇಳ್ಬೋದು. ಇಟ್ ವಾಸ್ ಗುಡ್ ಆಲ್ಸೋ.
your large bag on the overhead bin above and small bags under the seat in front of you. I'm feeling really very excited. Window side. ಫಸ್ಟ್ ಟೈಮ್ ಈ ಪ್ಲೇಸಿಗೆ ನಮ್ಮಮ್ಮ ಬರ್ತಾರೆ ಆಮೇಲೆ. ಸೊ ಈಗ ಸದ್ಯಕ್ಕೆ ನಾನು ಇಲ್ಲಿ ಕೂತಿದ್ದೀನಿ. ಅಮ್ಮ ಏನು ಅನಿಸ್ತಿದೆ? ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತೀವಿ. ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ. ಏನು ಅನಿಸ್ತಿದೆ? ಏನು ಅನಿಸ್ತಿಲ್ಲ, ನೋಡೋಣ. ಚೆನ್ನಾಗಿ ಅನಿಸ್ತದೆ ಅಷ್ಟೇನಾ? ಸೊ ಇದಾದಮೇಲೆ ನಾವು ಡೆಲ್ಲೀಲಿ ಲ್ಯಾಂಡ್ ಆಗಿ ನಮ್ಮ ಹೋಟೆಲ್ಗೆ ನಾವು ಚೆಕ್ ಇನ್ ಆದ್ವಿ. ನಮ್ಮ ಹೋಟೆಲ್ಗೆ ನಮ್ಮನ್ನು ಪಿಕಪ್ ಮಾಡ್ಕೊಳಕ್ಕೆ ಒಬ್ಬರು ಕ್ಯಾಬ್ ಡ್ರೈವರ್ ಬಂದಿದ್ದರು. ಸೊ ಇಟ್ ವಾಸ್ ಅ ಫ್ರೀ ಪಿಕಪ್ ಫ್ರಮ್ ದ ಹೋಟೆಲ್ ಇಟ್ ಸೆಲ್ಫ್. ಇದಾದಮೇಲೆ ನಾವು ನಮ್ಮ ಹೋಟೆಲಲ್ಲಿ ಚೆಕ್ ಇನ್ ಆಗಿ ಅಲ್ಲೇ ತಿಂಡಿ ತಿಂದ್ವಿ. ಸೊ ಈಗ ನಾವು ಬಂದು ಡೆಲ್ಲಿಗೆ ಲ್ಯಾಂಡ್ ಆಗಿ ರೂಮಿಗೆ ಚೆಕ್ ಇನ್ ಆಗಿದ್ದೀವಿ. ನನ್ನ ರೂಮ್ನ ಹೋಮ್ ಟೂರ್ ಮಾಡಬೇಕು ಅಂತ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೋ ಇನ್ಸೈಡ್ ಆ ರೂಮ್. ಸೊ ಸೊ ಇವಾಗ ನೀವು ಇನ್ನೇನು ನೋಡ್ತಾ ಇದ್ದಾರೋ ಇದು 2 ಬೆಡ್ ಇರೋ ಕಾಟ್ ಅಂತಲೇ ಹೇಳ್ಬೋದು. ಬಟ್ ನಮ್ಮದು 3 ಶೇರಿಂಗ್ ಇದ್ದಿದ್ದರಿಂದ ಇಲ್ಲಿ 2 ಬೆಡ್ಡು. ಮತ್ತು ಈಸ್ಥೆಟಿಕ್ ಎಲ್ಲ ತುಂಬ ಸಖತ್ತಾಗಿತ್ತು. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ವಿತ್ ಟಿ ವಿ. ಸೊ ಇಲ್ಲಿ ಇನ್ನೊಂದು ಬೆಡ್ ಹಿಂಗೆ ಕಾಣಿಸ್ತಿದೆಯೋ ಇದು 3 ಶೇರಿಂಗ್ ರೂಮ್ ಆಗಿರೋದ್ರಿಂದ ಇನ್ನೊಂದು ಬೆಡ್ ಅಲ್ಲಿ ಹಾಕಿದ್ದಾರೆ. ಸೊ ಇಟ್ ವಾಸ್ ರಿಯಲಿ ಅ ವೆರಿ ನೈಸ್ ಈಸ್ಥೆಟಿಕ್ ರೂಮ್ ಅಂತಲೇ ಹೇಳ್ಬೋದು. ಇಲ್ಲಿ ಆಟೋನೇ ಎಷ್ಟು ಡಿಫ್ರೆಂಟ್ ಇದೆ ಅಲ್ಲ. सीधा चले ಈ ಆಟೋದಲ್ಲಿ ಹೋಗ್ತಿರೋದ್ರೆ ಒಂಥರ ಸಖತ್ತಾಗಿದೆ. ಸೊ ಇದಾದಮೇಲೆ ನಾವು ಹೋದ್ವಿ ಒಂದು ರೆಸ್ಟೋರೆಂಟ್ಗೆ ಲಂಚ್ ಮಾಡೋಕ್ಕೆ ಅಂತಲೇ ಒಂದು ರೆಸ್ಟೋರೆಂಟ್ನ ಹುಡ್ಕೊಂಡು ಹೋದ್ವಿ. So this was the outside view from my hotel. ಸೊ ನಾವು ಇವಾಗ ಡಿನ್ನರ್ ಮಾಡ್ತಾ ಇದ್ದೀವಿ. ಸೊ ದಿಸ್ ವಾಸ್ ಅಬೌಟ್ ಟುಡೇಸ್ ವ್ಲಾಗ್. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಾನು ಮತ್ತೆ ನಾಳೆ ಡೇ 2 ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ದಿಸ್ ವಾಸ್
about day 1 daily vlog. So see you in the next vlog. Until then, take care. Tata, bye bye.